ನಮಸ್ಕಾರ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ಭಾರತ. ಇಲ್ಲಿ ನೂರಾರು ಕೋಟಿ ಜನರನ್ನ ಎಣಿಸೋದು ಅಂದ್ರೆ ಅದು ಸುಮ್ಮನೆ ಲೆಕ್ಕ ಹಾಕಿದ ಹಾಗಲ್ಲ, ಅದೊಂದು ದೊಡ್ಡ ಸಾಹಸವೇ ಸರಿ. ಆದರೆ ಇವತ್ತು ಇದೇ ದೊಡ್ಡ ಸವಾಲನ್ನ ಟೆಕ್ನಾಲಜಿ ಹೇಗೆ ಸುಲಭ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಬನ್ನಿ, ಈ ಡಿಜಿಟಲ್ ಜನಗಣತಿಯ ಜಗತ್ತಿನ ಒಳಗೆ ಹೋಗ್ಬರೋಣ. ಈ ಪ್ರಶ್ನೆ ಕೇಳೋಕೆ ಎಷ್ಟು ಸರಳವೋ ಅದರ ಉತ್ತರ ಅಷ್ಟೇ ಕಷ್ಟ. ಒಮ್ಮೆ ಯೋಚನೆ ಮಾಡಿ, ಹಿಮಾಲಯದ ಹಿಮದಿಂದ ಹಿಡಿದು ಕನ್ಯಾಕುಮಾರಿಯ ತಡಿವರೆಗೆ ಪ್ರತಿಯೊಂದು ಮನೆ, ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿಯನ್ನ ತಲುಪೋದು ಹೇಗೆ? ಇದು ಕೇವಲ ಸಂಖ್ಯೆಗಳ ಆಟ ಅಲ್ಲ, ಇದು ನಮ್ಮ ದೇಶದ ನಾಡಿಮಿಡಿತವನ್ನೇ ಅಳೆಯುವ ಒಂದು ಪ್ರಕ್ರಿಯೆ. ಈ ದೊಡ್ಡ ಸವಾಲಿಗೆ ಇವತ್ತಿನ ಆಧುನಿಕ ಉತ್ತರ ಇರೋದು ಟೆಕ್ನಾಲಜಿಯಲ್ಲಿ, ಅಂದ್ರೆ ಒಂದು ಮೊಬೈಲ್ ಆಪ್ನಲ್ಲಿ. ಅದರ ಹೆಸರು HLO, ಅಂದ್ರೆ ಹೌಸ್ ಲಿಸ್ಟಿಂಗ್ ಆಪರೇಷನ್. ಇದೇ ಮುಂಬರುವ ಜನಗಣತಿಯ ಡಿಜಿಟಲ್ ಹೃದಯ. ಈ ಹೃದಯ ಹೇಗೆ ಬಡಿದುಕೊಳ್ಳುತ್ತೆ, ದೇಶದ ಮೂಲೆ ಮೂಲೆಗೆ ಹೇಗೆ ತಲುಪುತ್ತೆ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಗಣತಿದಾರರು ಫೀಲ್ಡ್ಗೆ ಇಳಿಯೋಕ್ಕೂ ಮುಂಚೆ, ಅಂದ್ರೆ ಮೊದಲನೇ ಮನೆ ಬಾಗಿಲು ತಟ್ಟೋಕ್ಕೂ ಮುಂಚೆ ಏನ್ಮಾಡ್ತಾರೆ? ಅವರ ಆಪರೇಷನ್ ಶುರು ಆಗೋದೇ ಈ ಆ್ಯಪ್ ತಯಾರಿ ಹಂತದಿಂದ. ಮೊದಲು ಗಣತಿದಾರರು ತಮ್ಮ ID ಬಳಸಿ ಆ್ಯಪ್ಗೆ ಲಾಗಿನ್ ಆಗ್ತಾರೆ. ಆಮೇಲೆ ಅವ್ರಿಗೆ ಯಾವ ಏರಿಯಾ ಕೊಟ್ಟಿದ್ದಾರೋ ಆ ಬ್ಲಾಕನ್ನು ಸೆಲೆಕ್ಟ್ ಮಾಡ್ತಾರೆ. ನಂತರ ನಕ್ಷೆ ನೋಡಿ ಆ ಏರಿಯಾದಲ್ಲಿ ಸರಿಸುಮಾರು ಎಷ್ಟು ಮನೆಗಳಿರ್ಬೋದು ಅಂತ ಒಂದು ಅಂದಾಜ ಸಂಖ್ಯೆ ಹಾಕಿ ಆಪರೇಷನ್ ಶುರು ಮಾಡಿ ಅಂತ ಕ್ಲಿಕ್ ಮಾಡ್ತಾರೆ. ಅಷ್ಟೇ, ಇಲ್ಲಿಂದ ಶುರುವಾಗುತ್ತೆ ಅಸಲಿ ಕೆಲಸ. ಓಕೆ, ಈಗ ಗಣತಿದಾರರು ಫೀಲ್ಡ್ಗೆಳೆದು ಮೊದಲನೇ ಮನೆ ಹತ್ರ ಬಂದಿದ್ದಾರೆ. ಇಲ್ಲಿಂದ ಪೇಪರ್, ಪೆನ್ ಎಲ್ಲ ಸೈಡ್ಗೆ, ಎಲ್ಲವೂ ನಡೆಯೋದು ಸ್ಮಾರ್ಟ್ಫೋನ್ನಲ್ಲೇ. ಅಂದ್ರೆ ಫಿಸಿಕಲ್ ವರ್ಲ್ಡ್ ಮತ್ತೆ ಡಿಜಿಟಲ್ ವರ್ಲ್ಡ್ ಒಂದಾಗೋ ಸಮಯ ಇದು. ಮೊದಲನೇ ಕೆಲಸ ಕಟ್ಟಡ ಸಂಖ್ಯೆ ಕೊಡೋದು. ಗಣತಿದಾರರು ಕೈಯಾರೆ ಆ ಬಿಲ್ಡಿಂಗ್ ಮೇಲೆ ಒಂದು ನಂಬರ್ ಬರೀತಾರೆ. ಅದೇ ನಂಬರನ್ನ ಆ್ಯಪ್ನಲ್ಲೂ ಎಂಟರ್ ಮಾಡ್ತಾರೆ. ಇದರಿಂದ ಆ ಕಟ್ಟಡಕ್ಕೆ ಒಂದು ಗುರುತು ಸಿಕ್ಕಂತಾಗತ್ತೆ ಮತ್ತು ಭೌತಿಕ ಜಗತ್ತು ಡಿಜಿಟಲ್ ರೆಕಾರ್ಡ್ಗೆ ಲಿಂಕ್ ಆಗತ್ತೆ. ಕಟ್ಟಡ ಸಂಖ್ಯೆ ಕೊಟ್ಟ ತಕ್ಷಣ ಆ್ಯಪ್ ತಾನಾಗಿಯೇ ಒಂದು 4 ಅಂಕಿಯ ಜನಗಣತಿ ಮನೆ ಸಂಖ್ಯೆಯನ್ನ ಜನರೇಟ್ ಮಾಡುತ್ತೆ. ಇದು ಆ ಬಿಲ್ಡಿಂಗ್ ಒಳಗಿರೋ ಪ್ರತಿಯೊಂದು ಮನೆಗೆ, ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಕೊಡೋ ಒಂದು ಯುನಿಕ್ ID ಇದ್ದಾಗೆ. ಗಣತಿದಾರರು ಈ ಡಿಜಿಟಲ್ ನಂಬರ್ನ ತಗೊಂಡು ಮತ್ತೆ ಕಟ್ಟಡದ ಮೇಲೆ ಬರೀತಾರೆ. ಪ್ರತಿಯೊಂದು ಮನೆಗೆ ತಲುಪಿದಾಗಲೂ ಗಣತಿದಾರರ ಮುಂದೆ 2 ದಾರಿಗಳಿರುತ್ತವೆ. ಮೊದಲನೆಯದು ಸ್ವಯಂ ಗಣತಿ, ಅಂದ್ರೆ ಆ ಮನೆಯವರು ಈಗಾಗಲೇ ಆನ್ಲೈನಲ್ಲಿ ತಮ್ಮ ಮಾಹಿತಿ ಕೊಟ್ಟಿದ್ರೆ ಗಣತಿದಾರರ ಕೆಲಸ ಸುಲಭ. ಆ ಮಾಹಿತಿಯನ್ನ ಬರೀ ವೆರಿಫೈ ಮಾಡಿದರೆ ಸಾಕು. ಎರಡನೆಯ ದಾರಿ, ಒಂದು ವೇಳೆ ಅವರು ಆನ್ಲೈನಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಗಣತಿದಾರರೇ ಎಲ್ಲಾ 34 ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಹೊಸದಾಗಿ ದಾಖಲು ಮಾಡ್ತಾರೆ. ಏನಪ್ಪಾ ಈ 34 ಪ್ರಶ್ನೆಗಳು ಅಂತ ಯೋಚನೆ ಮಾಡ್ತಿದ್ದೀರಾ? ಇದ್ರಲ್ಲಿ ಸುಮಾರು ವಿಷಯಗಳು ಬರುತ್ತೆ. ಮನೆ ಕಟ್ಟಿರೋದು ಹೇಗೆ ಅಂದ್ರೆ ಗೋಡೆ, ನೆಲ, ಮೇಲ್ಛಾವಣಿ ಯಾವುದರಿಂದ ಮಾಡಿದ್ದು, ಕುಡಿಯೋ ನೀರು, ಟಾಯ್ಲೆಟ್, ಕರೆಂಟ್, ಅಡಿಗೆ ಮನೆಯ ಸೌಲಭ್ಯ ಇದೆಯಾ, ಮನೇಲಿ ಟಿವಿ, ಇಂಟರ್ನೆಟ್, ಕಂಪ್ಯೂಟರ್ ಅಥವಾ ಗಾಡಿ ಏನಾದ್ರೂ ಇದೆಯಾ, ಇದರ ಜೊತೆಗೆ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರು ಮುಖ್ಯಸ್ಥರು, ಯಾವ ಧಾನ್ಯವನ್ನ ಹೆಚ್ಚಾಗಿ ತಿಂತಾರೆ, ಹೀಗೆ ಎಲ್ಲದರ ಬಗ್ಗೆನೂ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಆದ್ರೆ ನಿಜ ಜೀವನ ಯಾವಾಗ್ಲೂ ಅಂದುಕೊಂಡಷ್ಟು ಸರಳವಾಗಿರಲ್ಲ ಅಲ್ವಾ? ಜನಗಣತಿ ಮಾಡುವಾಗ ಕೆಲವೊಂದು ವಿಚಿತ್ರ ಸನ್ನಿವೇಶಗಳು ಎದುರಾಗಬಹುದು. ಅಂತಹ ಸಂದರ್ಭಗಳನ್ನು ನಿಭಾಯಿಸೋಕೆಂತಾನೆ ಈ ಆ್ಯಪ್ ಅನ್ನು ಡಿಸೈನ್ ಮಾಡಲಾಗಿದೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ನೋಡಿ, ಒಂದು ವೇಳೆ ಮನೆಗೆ ಬೀಗ ಹಾಕಿದ್ರೆ ಸಿಂಪಲ್, ಆ್ಯಪಲ್ಲಿ ಬೀಗ ಹಾಕಲಾಗದೆ ಅಂತ ಗುರ್ತು ಮಾಡಿದ್ರೆ ಸಾಕು, ಸರ್ವೆ ಅಲ್ಲೇ ಮುಗಿಯುತ್ತೆ. ಒಂದು ವೇಳೆ ಅದು ವಾಸದ ಮನೆಯಲ್ಲ, ಅಂಗಡಿ ಅಥವಾ ಸ್ಕೂಲ್ ಆಗಿದ್ರೆ ಅದರ ಟೈಪ್ ಸೆಲೆಕ್ಟ್ ಮಾಡಿ ಹೆಸರು ಹಾಕಿದ್ರೆ ಸಾಕು. ಇನ್ನು ಜೈಲು, ಹಾಸ್ಟೆಲ್ ತರಹದ ಜಾಗಗಳಲ್ಲಿ ವ್ಯಕ್ತಿಗಳ ಬದಲು ಆ ಸಂಸ್ಥೆಯ ಮಾಹಿತಿ ಮಾತ್ರ ತಗೊಳ್ತಾರೆ. ಹಾಗೆ ಒಂದೇ ಮನೆಯಲ್ಲಿ 2-3 ಫ್ಯಾಮಿಲಿ ಇದ್ರೆ ಅದಕ್ಕೂ ವ್ಯವಸ್ಥೆ ಇದೆ. ಪ್ರತಿಯೊಂದು ಫ್ಯಾಮಿಲಿಗೂ ಹೊಸದಾಗಿ ಸರ್ವೆ ಮಾಡ್ಬೋದು. ಸರಿ, ದಿನ ಪೂರ್ತಿ ಕೆಲಸ ಮಾಡಿ ಡೇಟಾ ಕಲೆಕ್ಟ್ ಮಾಡಿದ್ದಾರೆ. ಈಗ ಅದರ ಕತೆ ಏನು, ಅದನ್ನ ಹೇಗೆ ಸುರಕ್ಷಿತವಾಗಿಡ್ತಾರೆ, ಮತ್ತೆ ಆ ಡೇಟಾ ಸರಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತಾರೆ? ನೋಡೋಣ ಬನ್ನಿ. ಪ್ರೊಸೆಸ್ ಹೀಗಿದೆ. ಮೊದಲು ಕಲೆಕ್ಟ್ ಮಾಡಿದ ಎಲ್ಲಾ ಡೇಟಾ ಮೊಬೈಲ್ನಲ್ಲೇ ಸೇವ್ ಆಗಿರುತ್ತೆ. ಆಮೇಲೆ ಇಂಟರ್ನೆಟ್ ಸಿಕ್ಕಾಗ ಗಣಿತದಾರರು ಅದನ್ನ ಸೆಂಟ್ರಲ್ ಸರ್ವರ್ಗೆ ಸಿಂಕ್ ಮಾಡ್ತಾರೆ. ಅಲ್ಲಿ ಅವರ ಸೂಪರ್ವೈಸರ್ ಈ ಡೇಟಾನ ನೋಡಿ ಎಲ್ಲ ಸರಿ ಇದ್ರೆ ಅಪ್ರೂವ್ ಮಾಡ್ತಾರೆ. ಏನಾದ್ರೂ ತಪ್ಪಿದ್ರೆ ಇದನ್ನ ಸರಿ ಮಾಡಿ ಅಂತ ರಿಮಾರ್ಕ್ಸ್ ಹಾಕಿ ವಾಪಸ್ ಕಳಿಸ್ತಾರೆ. ನೋಡಿ, ಎಷ್ಟು ಒಳ್ಳೆ ಸಿಸ್ಟಮ್ ಅಲ್ವಾ? ಇಲ್ಲಿ ಒಂದು ಬಹಳ ಮುಖ್ಯವಾದ ನಿಯಮ ಇದೆ. ಕಂಪ್ಲೀಟ್ ಆಗಿರೋ ಸರ್ವೆಗಳನ್ನ ಮಾತ್ರ ಸಿಂಕ್ ಮಾಡೋಕ್ಕಾಗೋದು. ಅಂದ್ರೆ ಅರ್ಧಂಬರ್ಧ ಮಾಹಿತಿ ಸಿಸ್ಟಮ್ ಒಳಗೆ ಹೋಗೋ ಚಾನ್ಸೇ ಇಲ್ಲ. ಇದರಿಂದ ಡೇಟಾದ ಗುಣಮಟ್ಟ ಪಕ್ಕಾ ಆಗಿರುತ್ತೆ. ಗಣತಿದಾರರಿಗೆ ತಮ್ಮ ಕೆಲಸದ ಮೇಲೆ ಒಂದು ಕಣ್ಣಿಡೋಕೆ ಆ್ಯಪ್ನಲ್ಲೇ ಒಂದು ಸಾರಾಂಶ ಪೇಜ್ ಕೂಡ ಇರುತ್ತೆ. ಇದು ಅವರ ಡೈಲಿ ರಿಪೋರ್ಟ್ ಕಾರ್ಡ್ ಇದ್ದ ಹಾಗೆ. ಇವತ್ತು ಎಷ್ಟು ಮನೆ ಮುಗೀತು, ಎಷ್ಟು ಇನ್ನೂ ಬಾಕಿ ಇದೆ, ಎಷ್ಟು ಸಿಂಕ್ ಆಗಿದೆ, ಎಷ್ಟು ಮನೆಗಳು ಲಾಕ್ ಆಗಿತ್ತು, ಹೀಗೆ ಪ್ರತಿಯೊಂದು ಲೆಕ್ಕಾಚಾರ ಒಂದೇ ಕಡೆ ಸಿಕ್ಬಿಡುತ್ತೆ. ಹಾಗಾದ್ರೆ ಈ ಎಲ್ಲ ಟೆಕ್ನಾಲಜಿ,
ಈ ಇಡೀ ಪ್ರಕ್ರಿಯೆಯ ಅಂತಿಮ ಉದ್ದೇಶ ಏನು? ಈ ಒಂದು ಡಿಜಿಟಲ್ ಹೆಜ್ಜೆ ನಮ್ಮ ಜನಗಣತಿಯ ಭವಿಷ್ಯವನ್ನೇ ಹೇಗೆ ಬದಲಾಯಿಸ್ತಾ ಇದೆ? ನೋಡಿ, ಈ ಡಿಜಿಟಲ್ ಬದಲಾವಣೆಯಿಂದ ಡೇಟಾ ಕಲೆಕ್ಷನ್ನು ತುಂಬಾನೇ ವೇಗವಾಗಿ, ಹೆಚ್ಚು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಯುತ್ತೆ. ಅಂದ್ರೆ ಹಿಂದೆ ಪೇಪರ್ ವರ್ಕ್ನಲ್ಲಿದ್ದ ತಪ್ಪುಗಳು, ವಿಳಂಬ ಎಲ್ಲವೂ ಈಗ ತಪ್ಪುತ್ತೆ. ಫಲಿತಾಂಶ ಬೇಗ ಸಿಗುತ್ತೆ ಮತ್ತು ಸಿಕ್ಕಿರೋ ಡೇಟಾ ಮೇಲೆ ನಂಬಿಕೆನೂ ಜಾಸ್ತಿ ಇರುತ್ತೆ. 34, 34 ಇದೇನಿದು ನಂಬರ್ ಅಂತೀರಾ? ಇದು ಪ್ರತಿ ಮನೆಯಲ್ಲೂ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ. ಇದೇನೋ ಸುಮ್ಮನೆ ಒಂದು ನಂಬರ್ ಅಲ್ಲ. ಈ 34 ಪ್ರಶ್ನೆಗಳಿಗೆ ಸಿಗೋ ಉತ್ತರಗಳೇ ಒಟ್ಟಾಗಿ ಸೇರಿ ಇಡೀ ಭಾರತದ ಒಂದು ಅದ್ಭುತ, ಶ್ರೀಮಂತ ಚಿತ್ರಣವನ್ನ ನಮ್ಮ ಕಣ್ಮುಂದೆ ಇಡುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ. ಈ ಡಿಜಿಟಲ್ ಕ್ರಾಂತಿಯಿಂದ ನಮ್ಗೆ ಸಿಗೋ ಇಷ್ಟು ನಿಖರವಾದ ಮಾಹಿತಿ ನಮ್ಮ ದೇಶದ ಭವಿಷ್ಯದ ನೀತಿ ನಿಯಮಗಳನ್ನು, ನಮ್ಮ ಮುಂದಿನ ಯೋಜನೆಗಳನ್ನು ಹೇಗೆ ರೂಪಿಸಬಹುದು? ಯಾಕಂದ್ರೆ ಜನಗಣತಿ ಅಂದ್ರೆ ಕೇವಲ ತಲೆ ಎಣಿಸೋದಲ್ಲ, ಅದು ದೇಶದ ಭವಿಷ್ಯಕ್ಕೆ ದಾರಿ ತೋರಿಸೋ ಒಂದು ದಿಕ್ಸೂಚಿ. ಈ ದಿಕ್ಸೂಚಿ ನಮ್ಮನ್ನ ಎಲ್ಲಿ ಕರೆದೊಯ್ಯಬಹುದು ಅಂತ ಯೋಚಿಸ್ಬೇಕಲ್ವಾ?